ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದೆ ಒಂದು ಹಾಡು. ಆ ಟ್ರೋಲ್ ಬಗ್ಗೆನೇ ಫಸ್ಟ್ ಮಾತಾಡೋಣ. ಏನು ಸರ್ ಅದು ಟ್ರೋಲ್? ಸರ್ ಆ್ಯಕ್ಚುಲಿ 6 ವರ್ಷದ ಹಿಂದೆ ವೈಬಲ್ ಪಾರ್ಟಿ ಸಾಂಗ್ ಅಂತ ನನ್ನದೇ ಆದ ಒಂದು ಸಾಂಗು ನಾನೇ ಪ್ರೊಡ್ಯೂಸ್ ಮಾಡಿ ನಾನೇ ಹಾಡಿ ಒಂದು ಸಾಂಗ್ ರಿಲೀಸ್ ಮಾಡಿದೆ. ಆ ಟ್ರೋಲ್ ಆಗ್ತಿರೋದ್ರ ಬಗ್ಗೆ ಹೇಳ್ತೀನಿ ನಾನು, ಏನು ಟ್ರೋಲ್ ಆಗ್ತಾಯಿದೆ ಅಂತ. ಈಗ ಮೊನ್ನೆ ರೀಸೆಂಟಾಗಿ ಚಂದನ್ ಶೆಟ್ಟಿ ಅವ್ರದ್ದು ಒಂದು ಸಾಂಗ್ ರಿಲೀಸ್ ಆಯಿತು, ಕಾಟನ್ ಕ್ಯಾಂಡಿ ಅಂತ. ಅದರಲ್ಲಿ ಸ್ಟಾರ್ಟಿಂಗ್ ಏನು ಪಲ್ಲವಿ ಅಂತ ಇದೆ, ಅದು ಟೋಟಲ್ ನಾನು ವೈಬಲ್ ಸಾಂಗ್ ಏನು ಮಾಡಿದ್ದೀನಿ ಅದೇ ಟ್ಯೂನಲ್ಲೇ ಇದೆ. ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇದು ಟ್ರೋಲ್ ಅವರು ತುಂಬ ಟ್ರೋಲ್ ಮಾಡಿಬಿಟ್ಟಿದ್ದಾರೆ. ಟ್ರೋಲ್ ಮಾಡಬೇಡಿ ಅಂತ ಟ್ರೋಲ್ ಅವ್ರಿಗೆ ಹೇಳೋಕ್ಕಾಗಲ್ಲ. ನಾನು ಅಲ್ಲೇನು ಕಾಸು ಕೊಟ್ಟೇನು ಮಾಡಿಸಿಲ್ಲ. ನಾನು ನೈಟ್ ಮಲಗಿದಾಗ ನನಗೆ ಸುಮಾರು ಮೆಸೇಜಸ್ ಎಲ್ಲ ಬಂತು ನನಗೆ. ನಾನು ನೋಡಿದೆ, ಪ್ಲೇ ಮಾಡಿ ನೋಡಿದೆ, ಅಲ್ಲಿ ಚಂದನ್ ಶೆಟ್ಟಿ ಅವ್ರ ಸಾಂಗು ಕೆಳಗಡೆ ನನ್ನ ಸಾಂಗ್ ಅಂತ ಕೊಟ್ಟಿದ್ರು, ಕಾಪಿ ಅಂತ. ಏನಂತ ಗೊತ್ತಿಲ್ಲ, ಟ್ರೋಲ್ ಆಗ್ತಾಯಿದೆ. ನಾನು ಹೇಳೋಕ್ಕಾಗ್ತಾಯಿಲ್ಲ ಅವ್ರಿಗೆ ಏನು ಮಾಡಬೇಕು ಏನು ಮಾಡ್ಬಾರ್ದು ಗೊತ್ತಾಗ್ತಾಯಿಲ್ಲ. ಏನೋ ಕ್ವಶನ್ ಮಾರ್ಗ ಉಳ್ಕೊಂಬಿಟ್ಟಿದೆ ನನಗೇನು, ಯಾಕೆ ಈ ಥರ ಆಯಿತು ಅನ್ನೋದು. ಈ ಟ್ರೋಲ್ ನೋಡಿದ್ರೆ ಖುಷಿ ಆಗುತ್ತಾ ಬೇಜಾರಾಗುತ್ತಾ ಸರ್? ಫಸ್ಟ್ ಸರ್ ಖುಷಿ ಆಗುತ್ತೆ, ಯಾಕಂದರೆ 6 years ಬ್ಯಾಕ್ ನಾನು ಸಾಂಗ್ ಬಿಟ್ಟಿದ್ದು ನಾನಿದು. ಆಗ ಜನ ಅಷ್ಟೇನು ನೋಡಿರಲಿಲ್ಲ. ಈಗ ಇವರು ಚಂದನ್ ಶೆಟ್ಟಿ ಅವ್ರು ಮಾಡಿದ್ದಕ್ಕೆ ಟ್ರೋಲ್ ಮಾಡ್ತಾ ಇದ್ದಿಂದ ಒಂದು ರೀತಿ ನನ್ನ ಸಾಂಗೂ ಹೋಗ್ತಾ ಇದೆ. ವೈಬಲ್ ಪಾರ್ಟಿ ಸಾಂಗ್ ಅನ್ನೋ ಜನರಿಗೆ ಗೊತ್ತಿರಲಿಲ್ಲ, ಈಗ ಜನರಿಗೆ ಹೋಗ್ತಾ ಇದೆ ಸಾಂಗ್, ಅದು ರೀಚ್ ಆಗ್ತದೆ. ಒಂದು ಕಡೆ ಖುಷಿನಿದೆ, ಒಂದು ಕಡೆ ಬೇಜಾರಿದೆ. ಯಾಕಂದರೆ ನಾವು ತುಂಬ ಕಷ್ಟ ಬಿದ್ದು ನನ್ನ ಸಾಂಗ್ ಇಲ್ಲ ಅಂದ್ರೂ 12 ಲಕ್ಷದವರೆಗೂ ನಾನು ಸಾಂಗ್ ಖರ್ಚು ಮಾಡಿದೆ. ಯಾಕಂದರೆ ಪ್ರಾಪರ್ಟಿ ಯೂಸ್ ಮಾಡಿ ಆ ಸೆಟ್ ಈ ಸೆಟ್ ಅಂತ ಹಾಕ್ಬಿಟ್ಟು ನಾವು ದೊಡ್ಡ ಮಟ್ಟದಲ್ಲಿ ಸಾಂಗ್ ಮಾಡಿದ್ದು ವೈಬಲ್ ಪಾರ್ಟಿ ಸಾಂಗ್ ಅಂತ. ಆ ಸಾಂಗ್ಗೆ ಪಲ್ಲವಿ ಇವ್ರು ತೊಗೊಂಡು ಮಾಡೋ ಅವಶ್ಯಕತೆ ಇತ್ತು ನನಗಂತೂ ಗೊತ್ತಿಲ್ಲ. ಬಟ್ 100% ಸರ್ ಆ ಟ್ಯೂನ್ ಮಾತ್ರ 100% ನಂದೇ ಇದೆ ಸರ್. ಅದು ಯಾರು ಕೊರಿಯೋಗ್ರಾಫ್ ಮಾಡಿದ್ರು ಸರ್? ಸರ್ ನನ್ನ ಸಾಂಗ್ಗೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಂಬರ್ 1 ಕೊರಿಯೋಗ್ರಾಫರ್ ಬಜರಂಗಿ ಮೋಹನ್ ಅವರು ಸಾಂಗ್ ಕೊರಿಯೋಗ್ರಾಫ್ ಮಾಡಿದರು. ಅದನ್ನು ಮ್ಯೂಸಿಕ್ ಬಂದ್ಬಿಟ್ಟು ಈ ಇತ್ತೀಚಿನ ದಿನದಲ್ಲಿ ಈಗ ತುಂಬ ಹೆಸರಾಗ್ತಾಯಿದ್ದಾರೆ, ಹರ್ಷವರ್ಧನ್ ರಾಜ್ ಅಂತ ಮ್ಯೂಸಿಕ್ ಮಾಡಿದರು. ನಾನು ಅದಕ್ಕೆ ಹಾಡಿ ಪ್ರೊಡ್ಯೂಸ್ ನಾನೇ ಮಾಡ್ಕೊಂಡಿದ್ದೆ ಸರ್. ನಾನು